ಇವತ್ತು ನಾವು ಫ್ಯಾಕ್ಟ್ರಿಗೆ ಬಂದಿದ್ದೀವಿ, ನೀರಿಲ್ಲ. ನಮ್ಮ ಡ್ರೈವರ್ ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಹೋಗ್ಬಿಟ್ಟು ನೀರು ತರ್ತೀವಿ ಟ್ರ್ಯಾಕ್ಟ್ರಿಂದ. ಟ್ರ್ಯಾಕ್ಟರ್ ಓಡಿಸೋದು ಹೇಳ್ಕೊಡ್ತೀನಿ, ಯಾವ ಥರ ನಿಮಗೆ ಈಸಿ ಮೆಥಡ್ ಅಂತ. ಬಟ್ ಅದು ನನ್ಗೆ ಗೊತ್ತಾಗಿರೋಂಗೆ ಟೂ ವೀಲರ್ ಓಡಿಸೋದಕ್ಕೂ ಇದಕ್ಕೂ ತುಂಬ ಈಸಿ ಅನ್ಸೋದು ನನ್ನ ಟ್ರ್ಯಾಕ್ಟ್ರೆ, ಯಾಕಂದ್ರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಬನ್ನಿ ನೋಡೋಣ ಅದು ಹೆಂಗೆ ಅಂತ. ನಮ್ಮ ಫ್ಯಾಕ್ಟ್ರಿ ಇವ್ರು ಕೆಲಸ ಮಾಡೋಕ್ಕೆ ನಮ್ಗೆ ನೀರಿಲ್ಲ ಅಂತ ಹೇಳಿ ನಮ್ಗೆ ಫೋನ್ ಮಾಡಿದ್ದು, ಆ ಕಾಲ್ಗೋಸ್ಕರ ಬಂದಿದ್ದೀವಿ. ಸೇದು ಬ್ಲಾಗ್, ವೆಲ್ಕಮ್ ಬ್ಯಾಕ್. ಕ್ಲಿಯರ್ ಆಗಿ ನೋಡ್ಬೋದು, ನಮ್ಮ ಮ್ಯಾನ್ ನಿಂತಿದ್ದಾನೆ. ಫ್ಯಾಕ್ಟ್ರಿ ಎಲ್ಲ ಕೆಲಸ ಮಾಡ್ತಾರೆ, ಇವ್ರಿಗೆ ನೀರು ತಗೊಂಡ್ಬರ್ತಾರೆ. ಟ್ರ್ಯಾಕ್ಟರ್ಗೆ 2 ಗೇರ್ ಕೊಟ್ಟಿರ್ತಾರೆ. ದೊಡ್ಡ ಗೇರ್ ಬಂದ್ಬಿಟ್ಟು 3 ನಾರ್ಮಲಾಗಿ ನಾವು ಗೇರ್ ಹೆಂಗೆ ಹಾಕ್ತೀವಿ ಅದು, ಮತ್ತು ಚಿಕ್ಕ ಗೇರ್ ಬಂದ್ಬಿಟ್ಟು ತುಂಬ ಲೋಡ್ ಇದ್ದರೆ ಅದನ್ನ ಮೋಷನಲ್ಲಿ ನಾವು ಮೂವ್ ಮಾಡಬೇಕಾಗಿರ್ತದೆ. ಬಟ್ ನಾವಿವಾಗ ಬಂದ್ಬಿಟ್ಟು ಹೆವಿ ಲೋಡ್ ಏನಿಲ್ಲ, ಚಿಕ್ಕ ಗೇರಲ್ಲೇ ನಾವು ನಾರ್ಮಲಾಗಿ ಓಡಿಸ್ತೀವಿ. ಅದಕ್ಕೆ ಇವಾಗ ಗೇರ್ ಹಾಕಿದ್ದು ನಾನು ಫಸ್ಟ್ ಗೇರ್ ಹಾಕಿ ಮೂವ್ ಮಾಡ್ತಾಯಿದ್ದೀನಿ. ಕ್ಲಚ್ನ ಸ್ಲೋವಾಗಿ ರಿಲೀಸ್ ಮಾಡಿದೆ, ಟ್ರ್ಯಾಕ್ಟ್ರ್ ಮೂವ್ ಆಯಿತು. ಹಂಗೆ ಸ್ಲೋವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಟ್ರ್ಯಾಕ್ಟ್ರ್ ಮ್ಯಾಕ್ಸಿಮಮ್ ಸ್ಪೀಡ್ ಹೋಗೋದು ಬಂದ್ಬಿಟ್ಟು ಬರೀ 35 ಅಷ್ಟೇ. ನೀವು ಎಷ್ಟೇ ತುಳಿದ್ರೂ ಹೋಗೋದು 35. ಥರ್ಡ್ ಗೇರಲ್ಲಿ ಟಾಪ್ ಗೇರು, ಥರ್ಡ್ ಗೇರ್ ಹಾಕೊಂಡು ಹೋಗ್ತಾಯಿದ್ರು ಅಷ್ಟೇ, ನಿಮಗೆ 35 ಸ್ಪೀಡ್ ಹೋಗ್ತದೆ. ನೋಡ್ತಾ ಇರ್ಬೋದು, ಏನು ಇವನು ಸ್ಟೇರಿಂಗ್ ಅಲ್ಲಾಡ್ತಾನೆ ಇದಾನಲ್ಲಪ್ಪ ಅಂತ. ಯಾಕಂದರೆ ಟ್ರ್ಯಾಕ್ಟ್ರಲ್ಲಿ ನಾವು ಅಲೈನ್ಮೆಂಟ್ ಮಾಡಿಸಿರಲ್ಲ, ನಮ್ಮ ಕಾರ್ ಥರಲ್ಲ ಅದು ಅಲೈನ್ಮೆಂಟ್ ಮಾಡ್ಸೋಕ್ಕಾಗಲ್ಲ. ಸೊ ದಟ್ ನಾವು ಅದನ್ನ ಪ್ರಾಪರಾಗಿ ಅಲೈನ್ಮೆಂಟ್ ಲೈಕ್ ನಾವು ಸ್ಟೇರಿಂಗ್ ಅಡ್ಜಸ್ಟ್ ಮಾಡ್ಕೊತಾ ಇದ್ರೆ ಅದು ಸ್ಟ್ರೈಟಾಗಿ ಹೋಗ್ತಾನೆ ಇರ್ತದೆ. ನೀವು ಚೆನ್ನಾಗಿ ನೋಡ್ಬೋದು, ನಾನು ಎಷ್ಟೊತ್ತಿ ಲೈಕ್ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ. ಈ ಥರ ನಾರ್ಮಲಾಗಿ ಓಡಿಸ್ಕೊತೀನಿ. ಹಂಗೆ ಲೆಫ್ಟ್ ನೋಡ್ಕೊಂಡು ಟರ್ನ್ ಮಾಡಬೇಕು. ಯಾರಾದ್ರು ಹೀರೋ ಬರ್ತಾರಂತ ನೋಡ್ಕೊಂಡು ಲೆಫ್ಟ್ ಟರ್ನ್ ಮಾಡ್ಕೊಂಡೆ ಸ್ಲೋವಾಗಿ. ಮೋಸ್ಟ್ಲಿ ಈ ಜಾಗದಲ್ಲಿ ಪೊಲೀಸರು ಇರ್ತಾರೆ, ಇವತ್ತು ಪೊಲೀಸರಿಲ್ಲ, ಜಾಲಿ ಮಾಡೋಣ ಅಂತ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಗಾಯ್ಸ್. ಇದು ಇಲ್ಲಿಂದ ಬೆಲ್ಲಲ್ಲಿ ಕ್ರಾಸಿಂದ ಸ್ಟ್ರೈಟಾಗಿ ಹೋದರೆ ನಮ್ಮ ಪಾಯಿಂಟ್ ಬರ್ತದೆ. ಬನ್ನಿ ನಮ್ಮ ಪಾಯಿಂಟ್ ಅಂತಾರೆ ರಿವರ್ಸ್ ಹೆಂಗಿರ್ತದೆ ಅಂತ ನೋಡೋಣ. ಇವಾಗ ಅದಕ್ಕೆ ಮೇನ್ ಟಾಸ್ಕ್ ಇರುತ್ತೆ ರಿವರ್ಸ್ ಎತ್ತೋದು. ನಾವು ನೀರು ಫಿಲ್ ಮಾಡೋ ಜಾಗಕ್ಕೆ ಬಂದರೆ ಇಲ್ಲಿ ರಿವರ್ಸ್ ಹೊಡಿಬೇಕು ಸಿಂಗಲ್ ರೋಡಲ್ಲಿ. ಇದು ಒಂದೇ ಸ್ಟ್ರೆಚ್ಚಲ್ಲಿ ರಿವರ್ಸ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ. ಟ್ರ್ಯಾಕ್ಟ್ರಲ್ಲಿ ನೀವು ನಾರ್ಮಲಾಗಿ ಕಾರಲ್ಲಿ ಕಟ್ ಮಾಡ್ದಂಗೆ ಕಟ್ ಮಾಡೋಕ್ಕಾಗಲ್ಲ, ಅದು ಟೋಟಲಾಗಿ ಡಿಫ್ರೆಂಟ್ ಮೆಕ್ಯಾನಿಸಮ್ ವರ್ಕ್ ಆಗ್ತದೆ. ಕಾರಲ್ಲಿ ನೀವು ರೈಟ್ ಸೈಡ್ ಕಟ್ ಮಾಡಬೇಕಂದ್ರೆ ರೈಟಲ್ಲೇ ಕಟ್ ಆಗ್ತದೆ, ಲೆಫ್ಟ್ ಕಟ್ ಮಾಡಬೇಕಾದ್ರೆ ಲೆಫ್ಟಲ್ಲೇ ಕಟ್ ಆಗ್ತದೆ. ಬಟ್ ಟ್ರ್ಯಾಕ್ಟ್ರಲ್ಲಿ ಆ ಮೆಕ್ಯಾನಿಸಮ್ ವರ್ಕ್ ಆಗಲ್ಲ. ನೀವು ಲೆಫ್ಟಿಗೆ ಹೋಗ್ಬೇಕಂದ್ರೆ ರೈಟ್ ಸೈಡ್ ಕಟ್ ಮಾಡಬೇಕು. ಸೊ ದಟ್ ನಿಮಗೆ ಇಂಜಿನ್ಗೂ ಟ್ರಾಲಿಗೂ ಒಂದು ಕನೆಕ್ಷನ್ ಇರ್ತದೆ. ಆ ಮಿಡ್ ಪಾಯಿಂಟಲ್ಲಿ ನಿಮಗೆ ಕಟ್ ಆಗಬೇಕಾದ್ರೆ ನೀವು ಲೆಫ್ಟ್ ಕಟ್ ಮಾಡಿ ರೈಟ್ಗೆ ಹೋಗ್ತದೆ, ರೈಟ್ ಕಟ್ ಮಾಡಿದ್ರೆ ಲೆಫ್ಟಿಗೆ ಬರ್ತದೆ. ಒಂದೇ ಸ್ಟ್ರೆಚ್ಚಲ್ಲಿ ರಿವರ್ಸಲ್ಲಿ ತಗೊಂಡೋಗೋದಂತೂ ತುಂಬ ರಿಸ್ಕ್ ಇದೆ. ನಾನು ಅದನ್ನ ಮಾಡ್ತಾಯಿದ್ದೀನಿ, ಯಾಕಂದರೆ ಅಷ್ಟೊಂದು ಪ್ರಾಕ್ಟೀಸ್ ಇದೆ ನನಗೆ. ಇದು ನೀವು ಟ್ರ್ಯಾಕ್ಟ್ರು ಬೇಸಿಕ್ಕಾಗಿ ಲರ್ನ್ ಮಾಡುವಾಗ ಇಂಜಿನಲ್ಲಿ ಫಸ್ಟು ಟ್ರೈ ಮಾಡ್ಕೊಂಡು ಅದಾದಮೇಲೆ ಟ್ರಾಲಿನ ಖಾಲಿ ಗ್ರೌಂಡಲ್ಲಿ ಟ್ರೈ ಮಾಡಿದ್ರೆ ತುಂಬ ಈಸಿಯಾಗಿರ್ತದೆ. ಖಾಲಿ ಗ್ರೌಂಡಲ್ಲಿ ನೀವು ಒಂದು 5 ರೌಂಡ್ ಹೊಡ್ಬಿಟ್ರೆ ಸಾಕು, ನಿಮಗೆ ಈಸಿಯಾಗಿ ಸೆಟ್ ಆಗಿಬಿಡ್ತದೆ. ನೀರು ಫಿಲ್ ಮಾಡೋ ಜಾಗಕ್ಕೆ ಬಂದ್ವಿ. ಇಲ್ಲಿ ನೀರು ಫಿಲ್ ಮಾಡ್ಕೊಂಡು ಇದಾದ್ಮೇಲೆ ಇಲ್ಲಿಂದ ಲೋಡ್ ಗಾಡಿ ಹೆಂಗೆ ಓಡಿಸೋದು ತೋರಿಸ್ತು. ಸೌಂಡ್ ಕೇಳಿದ್ರೆ ಹೆಂಗೆ ಮಜಾ ಇರ್ತದೆ. ಇವಾಗ ಓಕೆ, ಟ್ರ್ಯಾಕ್ಟರ್ ಸೌಂಡ್ಗೆ ಕೇಳಿಸ್ಕೊಳ್ಳೋಣ ಬನ್ನಿ ಗಾಯ್ಸ್. ಇದು ಫಸ್ಟ್ ಗೇರ್ ಆಗಿದೆ, ಕ್ಲಚ್ ತುಲ್ಕೊಂಡು ಫಸ್ಟ್ ಗೇರ್ ಆಗಿದೆ. ಸ್ಲೋವಾಗಿ ಕ್ಲಚ್ ರಿಲೀಸ್ ಮಾಡ್ತೀನಿ. ಲೋಡ್ ಗಾಡಿ ಇದೆ, ಲೋಡ್ ಗಾಡಿಲಿ ತುಂಬ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ನೀವು ಕ್ಲಚ್ ಜೋರಾಗಿಬಿಟ್ರು ನಿಮಗೆ ಒಳಗಡೆ. ನಮ್ಮಪ್ಪ ನನಗೊಂದು ಬಿಡ್ತಾರೆ ಲೆಫ್ಟ್ ರೈಟ್ ಅಂತ. ಒಂದು ದಿವಸ ಓಡಿಸಿದ್ರೆ ಮುಚ್ಕೊಂಡು ಕರೆಕ್ಟಾಗಿ ಓಡಿಸೋ ಅಂತ ತುಂಬ ಸೈಕ್ ಮಾಡ್ತಾರೆ. ಓಕೆ ಗೈಸ್, ಇವಾಗ ಇದಾದಮೇಲೆ ನೀವು ಸ್ವಲ್ಪ ಹೊತ್ತು ರೈಡ್ನ ಎಂಜಾಯ್ ಮಾಡಿ. ಟ್ರ್ಯಾಕ್ಟ್ರು ನೋಡಿ ಲಾಂಗ್ ಕಟ್ ಮಾಡ್ಕೋಬೇಕು. ನಾವು ಯಾವಾಗಿದ್ರೂ ಸ್ವಲ್ಪ ಹಿಂದೆ ಮುಂದೆ ಸೈಡ್ಗೆಲ್ಲ ನೋಡ್ಕೋಬೇಕು, ಯಾಕಂದರೆ ಇಟ್ಸ್ ನಾಟ್ ಅ ಜೋಕ್, ಇಟ್ಸ್ ನಾಟ್ ಅ ಕಾರ್, ಇಟ್ಸ್ ಅ ಟ್ರ್ಯಾಕ್ಟರ್. ಆ್ಯಕ್ಚುಲಿ ತುಂಬ ಹೆವಿ ಇಂಜಿನ್ ಇದು ಟ್ರ್ಯಾಕ್ಟ್ರು. ನಿಮಗೆ 3 ಕಾರ್ 4 ಕಾರ್ಗೆ ಸಮ ಅಷ್ಟೊಂದು ವೆಯ್ಟ್ ಎಳೀತದೆ. ಬಟ್ ನೀವು ಕೇರ್ಫುಲ್ಲಾಗಿ ಓಡಿಸಿದ್ರೆ ಸಾಕು, ತುಂಬ ಮಜಾ ಮಾಡ್ಬೋದು. ಓಕೆ, ನೀವು ರೈಡ್ನ ಎಂಜಾಯ್ ಮಾಡಿ ಗೈಸ್. ಈ ವಿಡಿಯೋ ಯಾಕೆ ರೆಕಾರ್ಡ್ ಮಾಡಿದಂದ್ರೆ ಈ ಚಿಕ್ಕ ಪ್ಲೇಸಲ್ಲಿ ಟ್ರ್ಯಾಕ್ಟ್ರು ಎಷ್ಟು ಚೆನ್ನಾಗಿ ಕಟ್ ಆಗ್ತದೆ ನೋಡಿ. ನೀವು ಕಾರ್ ಇವಾಗ ರೈಟ್ ಕಟ್ ಮಾಡಬೇಕು, ನಾನು ಸ್ಟೇರಿಂಗ್ ಫುಲ್ಲಾಗಿ ಲೆಫ್ಟಿಗೆ ಟರ್ನ್ ಮಾಡ್ತಾಯಿದ್ದೀನಿ. ನೀವು ಚೆನ್ನಾಗಿ ನೋಡ್ಕೋಬೋದು. ನಾನು ಇಂಜಿನ್ನ ಫುಲ್ ಲೆಫ್ಟಿಗೆ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ದಟ್ ಅದು ಟ್ರಾಲಿ ಹಿಂದ್ಗಡೆ ಫುಲ್ಲಾಗಿ ಕಟ್ ಆಗ್ತಾಯಿದೆ, ಟ್ಯಾಂಕರ್ ಹಿಂದ್ಗಡೆ ಫುಲ್ಲಾಗಿ ರೈಟಿಗೆ ಕಟ್ ಆಗ್ತಾಯಿದೆ. ಚೆನ್ನಾಗಿ ನೋಡ್ಕೋಬೋದು. ಹಿಂದೆ ಮುಂದೆ ಸೈಡಲ್ಲಿ ಎಲ್ಲ ಕಡೆ ಕಣ್ಣಿರಬೇಕು. ಮೇಯ್ನಾಗಿ ಹಿಂದೆ ರಿವರ್ಸ್ ಇರುವಾಗ ಮುಂದೆ ಬಂಪರ್ ಇಂದ ಎಲ್ಲ ನೋಡ್ಕೊಂಡಿರಬೇಕು. ಅಲ್ಲಿಂದ ನೋಡ್ಕೊಂಡು ಯೋಚನೆ ಮಾಡ್ತಾವ್ರೆ, ಕೊಟ್ಟಿರೋ ಒಂದು ಟಾಸ್ಕ್ ಆದರೂ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ತಾನಂತ ಯೋಚನೆ ಮಾಡ್ತಾಯಿದ್ರು. ಆಯ್ತು, ಇನ್ನೇನು ಒಂದು 10 ಮೀಟರ್ ಇದೆ, ರಿವರ್ಸಲ್ಲಿ ಬಿಟ್ಟು ಅಲ್ಲಿಂದ ಅನ್ಲೋಡ್ ಮಾಡಬೇಕು. ಗಾಯ್ಸ್, ಇದು ನನ್ನ ಫಸ್ಟ್ ವೀಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.